Hello students, welcome back to the Science Entrepreneur. So ray optics na lecture number 11 ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಪ್ರಿಸಮ್ ಬಗ್ಗೆ. ಓಕೆ, ಸೊ ರಿಫ್ರಾಕ್ಷನ್ ನಾವು ಓದ್ತಾ ಇದ್ದೀವಿ, ಅದರಲ್ಲಿ ಇವತ್ತಿನ ಟಾಪಿಕ್ಕು ಪ್ರಿಸಮ್. ಸೊ ಪ್ರಿಸಮಲ್ಲಿ ಯಾವ ರೀತಿ ರಿಫ್ರಾಕ್ಷನ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಪ್ರಿಸಮ್, ವಾಟ್ ಈಸ್ ಪ್ರಿಸಮ್, ಡೆಫಿನಿಷನ್ ಆಫ್ ಪ್ರಿಸಮ್ ಏನಪ್ಪ ಅಂತಂದರೆ, ಆ ಪ್ರಿಸಮ್ ಈಸ್ ಅ ಸಾಲಿಡ್ ಹೋಮೋಜಿನಿಯಸ್ ಟ್ರಾನ್ಸ್ಪರೆಂಟ್ and refracting medium bounded by two plane surfaces inclined at an angle. ಓಕೆನಾ. ಸೊ ಈ ರೀತಿ ನಮ್ಮ ಆ್ಯಕ್ಚುಯಲ್ ಪ್ರಿಸಮ್ ಇರುತ್ತೆ. ಓಕೆ, ಇದು ತ್ರಿಭುಜ ಅಲ್ಲ, ತ್ರಿಭುಜದ ಶೇಪದಲ್ಲಿರುವಂಥ ತ್ರಿಭುಜದ ಘನಾಕೃತಿ ಇದು. ಓಕೆನಾ, 3 ಡೈಮೆನ್ಷನಲ್ ಫಿಗರ್ ಇದೆ ಇಲ್ಲಿ. ಓಕೆ, ಸೊ ದಿಸ್ ಈಸ್ ಪ್ರಿಸಮ್. ಸಾಲಿಡ್ ಇರಬೇಕು, ಹೋಮೋಜಿನಿಯಸ್ ಅಂದರೆ ಎಲ್ಲ ಪಾಯಿಂಟಲ್ಲಿ ರೆಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಆಗಿರಬೇಕು. ಆಮೇಲೆ ಟ್ರಾನ್ಸ್ಪರೆಂಟ್, ಬೆಳಕು ಅಥವಾ ಬೆಳಕಿನ ಕಿರಣಗಳು ಅದರ ಮೂಲಕ ಹಾದು ಹೋಗಬೇಕು. ಆಮೇಲೆ ರೆಫ್ರಾಕ್ಟಿಂಗ್ ಮೀಡಿಯಮ್ ಇರಬೇಕು. ರೆಫ್ರಾಕ್ಷನ್ ಅಂತೂ ಆಗೇ ಆಗುತ್ತೆ, ಯಾಕಂದರೆ ಏರಿಂದ ಗ್ಲಾಸ್ಗೆ ಹೋಗ್ತಾ ಇದೆ ಅಂದಮೇಲೆ ರೆಫ್ರಾಕ್ಷನ್ ಆಗೇ ಆಗುತ್ತೆ. ಓಕೆ, ಬೌಂಡೆಡ್ ಬೈ 2 ಪ್ಲೇನ್ ಸರ್ಫೇಸಸ್. ಓಕೆ, ಸೊ ನೋಡಿ ಇದೊಂದು ಸರ್ಫೇಸ್ ಇದೆ ಇಲ್ಲಿ, ಆಮೇಲೆ ದಿಸ್ ಈಸ್ ದ ಸೆಕೆಂಡ್ ಸರ್ಫೇಸ್, ಇದು ಆಮೇಲೆ ಇದು. ದೀಸ್ ಆರ್ ರೆಫ್ರಾಕ್ಟಿಂಗ್ ಸರ್ಫೇಸಸ್. ರೆಫ್ರಾಕ್ಟಿಂಗ್ ಸರ್ಫೇಸಸ್, ಇದು ನಮ್ಮ ಬೇಸ್. ಓಕೆ, ಆ್ಯಂಡ್ ಇನ್ಕ್ಲೈನ್ಡ್ ಅಟ್ ಆನ್ ಆ್ಯಂಗಲ್ ಅಂತ ಹೇಳ್ತಾ ಇದೆ. ನೋಡಿ, ಈ 2 ಸರ್ಫೇಸ್ ನಡುವೆ ಒಂದು ಆ್ಯಂಗಲ್ ಇದೆ. ಓಕೆ, ಅಷ್ಟು ಆ್ಯಂಗಲಲ್ಲಿ ಅದು ಇನ್ಕ್ಲೈನ್ ಆಗಿರಬೇಕು. ಅದನ್ನು ನಾವು ಏನಂತ ಕರಿತೀವಿ, ಆ್ಯಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. ಓಕೆ, ಆ್ಯಂಗಲ್ ಆಫ್ ಪ್ರಿಸಮ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ. ಓಕೆ, ಸೊ ನಾವು ಡೆರಿವೇಷನ್ ಮಾಡುವಾಗ, ರೇ ಡಯಾಗ್ರಾಮ್ ಹಾಕುವಾಗ ಇದು 3 ಡೈಮೆನ್ಷನಲ್ಲಿ ತೆಗೆಯಲ್ಲ ನಾವು. ಓಕೆ, ಡಯಾಗ್ರಾಮು ಈ ರೀತಿ ಕೇವಲ ಒಂದು ತ್ರಿಭುಜನ ಮಾತ್ರ ಹಾಕ್ತೀವಿ. ಓಕೆ, ಈ ಸೆಕ್ಷನ್ ಏನಿದೆಯಲ್ಲ, ಈ ಪ್ರಿಸಮ್ದು ಈ ಟ್ರಯಾಂಗುಲರ್ ಸೆಕ್ಷನ್ ಏನಿದೆಯಲ್ಲ ಫಸ್ಟ್ ಫೇಸು, ಇದಕ್ಕೆ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಪ್ರಿಸಮ್ ಅಂತ ಕರಿತೀವಿ. ಓಕೆನಾ, ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಪ್ರಿಸಮ್, ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಪ್ರಿಸಮ್. ರೈಟ್. ಆಮೇಲೆ ರೇ ಏನಾಗುತ್ತೆ, ಈ ರೀತಿ 2 ಸರ್ಫೇಸ್ ಇರುತ್ತಲ್ಲ. ಓಕೆ, ಒಂದು ಸರ್ಫೇಸ್ ಮೇಲೆ ರೇ ಬರುತ್ತೆ, ಇನ್ನೊಂದು ಸರ್ಫೇಸಿಂದ ರೇ ಹೋಗುತ್ತೆ, ಅಥವಾ ಈ ಸರ್ಫೇಸಲ್ಲಿ ರೇ ಇನ್ಸಿಡೆಂಟ್ ಆಗಿ ಈ ಸರ್ಫೇಸಿಂದ ಹೊರಗೆ ಹೋಗುತ್ತೆ. ಆ್ಯಂಡ್ ದೀಸ್ 2 ಸರ್ಫೇಸಸ್ ಆರ್ ಇನ್ಕ್ಲೈನ್ಡ್ ಅಟ್ ಎನ್ ಆ್ಯಂಗಲ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರಿಸಮ್. ಆಮೇಲೆ ನೋಟ್ ನೋಡಿ, ಕೆಲವೊಂದು ಪಾಯಿಂಟ್ ನಾನು ಹೇಳ್ತೀನಿ ಫಾರ್ ಕಾಂಪಿಟೇಟಿವ್ ಲೆವೆಲ್. ಇದು ಅದೇನಪ್ಪ ಅಂತಂದರೆ, ನೋಡಿ ಸಪೋಸ್ ನೋಡಿ ಈ ರೀತಿ ಒಂದು ಡಯಾಗ್ರಾಮ್ ಇದೆ ಅಂದ್ಕೊಳ್ಳೋಣ. ದಿಸ್ ಈಸ್ ಅ ಗ್ಲಾಸ್ ಸ್ಲ್ಯಾಬ್ ಹಿಯರ್. ಓಕೆ, 2 ಕೇಸನ್ನು ನಾನಿಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಮೊದಲ ಕೇಸಲ್ಲಿ ಏನಾಗುತ್ತೆ, ಈ ರೀತಿ ರೇ ಬಂದು ರೆಫ್ರಾಕ್ಟ್ ಆಗಿ ಈ ರೀತಿ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಅವರ್ ಫಸ್ಟ್ ಕೇಸ್. ಇನ್ನೊಂದು ಕೇಸಲ್ಲಿ ನಾನೇನು ತೊಗೋತೀನಿ, ರೇ ಆಫ್ ಲೈಟ್ ಈ ಸರ್ಫೇಸ್ ಮೇಲೆ ಬಂದು ಓಕೆ ಈ ರೀತಿ ರೆಫ್ರಾಕ್ಟ್ ಆಗಿ ಈ ಸರ್ಫೇಸಿಂದ ಹೊರಗಡೆ ಹೋಗುತ್ತೆ. ದಿಸ್ ಈಸ್ ಸೆಕೆಂಡ್ ಕೇಸ್. ಫಸ್ಟ್ ಕೇಸಲ್ಲಿ ಏನು ರೆಫ್ರಾಕ್ಷನ್ ಆಗ್ತಾ ಇದೆಯಲ್ಲ, ಆವಾಗ ಈ ಕ್ಯೂಬ್ ಏನಿದೆ ಅಲ್ಲ, ಗ್ಲಾಸ್ ಸ್ಲ್ಯಾಬ್ ಕ್ಯೂಬಿಕ್ಕು, ಇದು ಸ್ಲ್ಯಾಬ್ ಥರ ಬಿಹೇವ್ ಮಾಡುತ್ತೆ. ಬಟ್ ಈ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, ಇದೇ ಗ್ಲಾಸ್ ಸ್ಲ್ಯಾಬು ಪ್ರಿಸಮ್ ಥರ ಬಿಹೇವ್ ಮಾಡುತ್ತೆ. ವೈ? ಬಿಕಾಸ್ ದಿಸ್ ಈಸ್ ಆ್ಯಂಗಲ್ ಆಫ್ ಪ್ರಿಸಮ್ ಆಗುತ್ತೆ. ಓಕೆ, ಇದನ್ನು ನೀವು ಈ ರೀತಿ ರೊಟೇಟ್ ಮಾಡಿ ನೋಡಿದಾಗ, ನೋಡಿ ಈ ರೀತಿ ನೋಡಿದಾಗ ಇದೇನಾಗುತ್ತೆ, ಪ್ರಿಸಮ್ ಥರ ಬಿಹೇವ್ ಆಗುತ್ತೆ. ಓಕೆ, ರೇ ಆಫ್ ಲೈಟ್ ಮೊದಲನೇ ಸರ್ಫೇಸಿಂದ ಬಂದು 2ನೇ ಸರ್ಫೇಸ್ಗೆ ರೆಫ್ರಾಕ್ಟ್ ಆಗಿ ಹೋಯಿತು. ಓಕೆ, ಸೊ ಫಸ್ಟ್ ಕೇಸಲ್ಲಿ ಸ್ಲ್ಯಾಬ್ ಥರ ಬಿಹೇವ್ ಮಾಡುತ್ತೆ, ಸೆಕೆಂಡ್ ಕೇಸಲ್ಲಿ ಪ್ರಿಸಮ್ ಥರ ಬಿಹೇವ್ ಮಾಡುತ್ತೆ. ಇದು ಫಸ್ಟ್ ನೋಟು. 2ನೇ ನೋಟ್ ಏನಪ್ಪ ಅಂತಂದರೆ, ನೋಡಿ ಸಪೋಸ್ ದಿಸ್ ಈಸ್ ಅ ಪ್ರಿಸಮ್. ಓಕೆ, ಇಲ್ಲಿ ಆ್ಯಂಗಲ್ 30 ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ರೇ ಆಫ್ ಲೈಟ್ ಏನಾಗುತ್ತೆ, ಈ ರೀತಿ ಬಂದು ಈ ರೀತಿ ರೆಫ್ರಾಕ್ಟ್ ಆಗಿ ಹೋಗುತ್ತೆ. ಸೊ ದಿಸ್ ಈಸ್ ಫಸ್ಟ್ ಕೇಸ್. ಈ ಆ್ಯಂಗಲು 80 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಏನಾಗುತ್ತೆ, ರೇ ಆಫ್ ಲೈಟ್ ಇಲ್ಲಿಂದ ಬಂದು ಈ ರೀತಿ ರೆಫ್ರಾಕ್ಟ್ ಆಗಿ ಹೋಗುತ್ತೆ. ಓಕೆ, ಸೊ ಯಾವ ರೀತಿ ರೇ ರೆಫ್ರಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದು ಆ್ಯಂಗಲ್ ಆಫ್ ಪ್ರಿಸಮ್ ಮೇಲೆ ಡಿಪೆಂಡ್ ಆಗಿದೆ. ಓಕೆನಾ, ಇದೇ ರೀತಿ ಮುಂದೆ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಡಿವಿಯೇಷನ್ ಥ್ರೋ ಪ್ರಿಸಮ್ ಅನ್ನೋ ಒಂದು ಟಾಪಿಕನ್ನು ಕಲಿತೀವಿ. ಸೊ ದ್ಯಾಟ್ ಡಿವಿಯೇಷನ್, ಆ್ಯಂಗಲ್ ಆಫ್ ಡಿವಿಯೇಷನ್ ಏನಿದೆಲ್ಲ ಅದು ಕೂಡ ಆ್ಯಂಗಲ್ ಆಫ್ ಪ್ರಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದೀಸ್ 2 ಪಾಯಿಂಟ್ಸ್.
ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ಕು ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಅ ಪ್ರಿಸಮ್. ಓಕೆ, ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ನಾವು ಡೆಲ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇದು ನಮ್ಮ ಪ್ರಿಸಮ್, ಹೊರಗಿನ ಮೀಡಿಯಮು ಏರಿದೆ. ಓಕೆನಾ, ಅಟ್ ದಿಸ್ ಪಾಯಿಂಟ್ ಎಸ್, ಇದು ಮೇನ್ ನೋಡಿ, ಮೇನ್ಲಿ ದಿಸ್ ಇಸ್ ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಪ್ರಿಸಮ್. ಓಕೆ, ಆಮೇಲೆ ದಿಸ್ ಇಸ್ ಬೇಸ್, ಆಮೇಲೆ ಇದು ಆ್ಯಂಗಲ್ ಆಫ್ ಪ್ರಿಸಮ್. ಸೊ ಮೊದಲನೇ ಫೇಸಲ್ಲಿ ಅಟ್ ಪಾಯಿಂಟ್ ಎಸ್ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗುತ್ತೆ. ಓಕೆ, ಸೊ ಒಂದು ಮೀಡಿಯಮ್ದಿಂದ ಇನ್ನೊಂದು ಬೇರೆ ಮೀಡಿಯಮ್ಗೆ ಹೋಗ್ತಾ ಇದೆ ಅಂದರೆ ರೆಫ್ರಾಕ್ಷನ್ ಆಗುತ್ತೆ. ರೇ ಆಫ್ ಲೈಟ್ ಮೂವಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ಈ ಕೇಸಲ್ಲಿ ಏನಾಗುತ್ತೆ, ಅಟ್ ದಿಸ್ ಪಾಯಿಂಟ್ ನಾವು ನಾರ್ಮಲ್ ಅನ್ನು ಡ್ರಾ ಮಾಡೋಣ. ಓಕೆ, ರೆಫ್ರಾಕ್ಟೆಡ್ ರೇ ಏನಾಗುತ್ತೆ, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ವೈ? ಬಿಕಾಸ್ ಏರ್ದಿಂದ ಗ್ಲಾಸ್ಗೆ ರೇ ಮೂವ್ ಆಗ್ತಾ ಇದೆ. ಓಕೆ, ರೇರರ್ ಮೀಡಿಯಮ್ನಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗುವಾಗ ರೆಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಆದ್ದರಿಂದ ರೇ ಏನಾಗುತ್ತೆ, ನಾರ್ಮಲ್ ಕಡೆಗೆ ಈ ರೀತಿ ಬೆಂಡ್ ಆಗುತ್ತೆ ಈ ಫೇಸ್ ಒಳಗೆ. ಓಕೆ, ಆಮೇಲೆ ಈ ಪಾಯಿಂಟಲ್ಲಿ, ಈ ಫೇಸಲ್ಲಿ, ಈ ಪಾಯಿಂಟಲ್ಲಿ ಕ್ಯೂ ಅಲ್ಲಿ ಮತ್ತೆ ರೆಫ್ರಾಕ್ಷನ್ ಆಗುತ್ತೆ. ಯಾಕೆ? ಇವಾಗ ರೇ ಪ್ರಿಸಮ್ನಿಂದ ಏರ್ಗೆ ಬರ್ತಾ ಇದೆ. ಓಕೆ, ಸೊ ರೆಫ್ರಾಕ್ಷನ್ ಅಗೇನ್ ಟೇಕ್ಸ್ ಪ್ಲೇಸ್ ಹಿಯರ್. ಅಟ್ ದಿಸ್ ಪಾಯಿಂಟ್ ಮತ್ತೆ ನಾವು ನಾರ್ಮಲನ್ನು ಡ್ರಾ ಮಾಡೋಣ. ಈ ಕೇಸಲ್ಲಿ ಏನಾಗುತ್ತೆ, ರೇ ಮೂವಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ಆದ ಕಾರಣ ರೆಫ್ರಾಕ್ಟೆಡ್ ರೇ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಸೊ ನಾರ್ಮಲ್ ಈ ಕಡೆ ಇದೆ, ಅವೇ ಫ್ರಮ್ ದ ನಾರ್ಮಲ್ ಅಂದರೆ ಈ ಕಡೆ ರೇ ರೆಫ್ರಾಕ್ಟ್ ಆಗುತ್ತೆ. ಓಕೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಏನಾಗ ಎಷ್ಟಾಗುತ್ತೆ, ಇನ್ಸಿಡೆಂಟ್ ರೇ ಆಮೇಲೆ ನಾರ್ಮಲ್ ನಡುವೆ ಆ್ಯಂಗಲ್ ಇದೆಯಲ್ಲ, ಅದಕ್ಕೆ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ನಾರ್ಮಲ್ ಆಮೇಲೆ ರೆಫ್ರಾಕ್ಟೆಡ್ ರೇ ನಡುವೆ ಇರುವಂಥ ಆ್ಯಂಗಲ್ಗೆ ನಾವು ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಅಂತ ಕರಿತೀವಿ. ಬಟ್ ಈ ಕೇಸಲ್ಲಿ ನಾವು ಅದನ್ನು R1 ಅಂತ ಕರೆಯೋಣ. ಓಕೆ, ಆಮೇಲೆ ಅಟ್ ಪಾಯಿಂಟ್ ಕ್ಯೂ ಇವಾಗ ಇದು ಇನ್ಸಿಡೆಂಟ್ ಆಗುತ್ತೆ, ದಿಸ್ ಈಸ್ ನಾರ್ಮಲ್. ಓಕೆ, ಈ ಆ್ಯಂಗಲ್ನ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಬಟ್ ನಾವು ಇದಕ್ಕೆ ಏನಂತ ಕರೆಯೋಣ, I2 ಬದಲಾಗಿ R2 ಅಂತ ಕರೆಯೋಣ. ಆಮೇಲೆ ಈ ಆ್ಯಂಗಲು ದಿಸ್ ಈಸ್ ಸ್ಮಾಲ್ ಇ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಓಕೆ, ಯಾಕೆ ನಾವು ಇದನ್ನು I2 ಬದಲಾಗಿ R2 ಅಂತ ಕರೆದ್ವಿ ಅಂತಂದರೆ, ನೋಡಿ ಇನ್ನೊಂದು ಫೆನಾಮಿನಾ ಬರುತ್ತೆ, ದಟ್ ಈಸ್ ರಿವರ್ಸ್ ಪ್ರೊಪಗೇಷನ್ ಆಫ್ ಲೈಟ್. ಓಕೆ, ಸೊ ರೇ ಇಲ್ಲಿಂದ ಬಂದು ಇದು ರೆಫ್ರಾಕ್ಟ್ ಆಗಿ ಮತ್ತೆ ಈ ರೀತಿ ಹೊರಗೆ ಬರ್ತಲ್ಲ, ಅದೇ ರೀತಿ ರಿವರ್ಸ್ ಡೈರೆಕ್ಷನಲ್ಲೂ ಕೂಡ ರೇ ಆಫ್ ಲೈಟ್ ಮೂವ್ ಆಗುತ್ತೆ. ಓಕೆ, ಆವಾಗ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ, ಮತ್ತು ಇದು ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಆಗುತ್ತೆ. ಓಕೆ, ಸೊ ಈ ಕಡೆಯಿಂದನೂ ಕೂಡ ಪ್ರಿಸಮ್ ಕೇಸಲ್ಲಿ ರೇ ರಿವರ್ಸ್ ಪ್ರೊಪಗೇಷನ್ ಆಫ್ ಲೈಟ್ ಅಂತ ಬರುತ್ತೆ. ಅದಕ್ಕೆ ನಾವು ಇದನ್ನು I2 ಬದಲಾಗಿ R2 ಅಂತ ಕರಿತೀವಿ. ಯಾಕಂದರೆ ಈ ಫೇಸಲ್ಲಿ ದಿಸ್ ಈಸ್ ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಆಗುತ್ತೆ. ಓಕೆ, I2 ಬದಲಾಗಿ ಅದಕ್ಕೆ ನಾವು R2 ಅಂತ ಕರಿತೀವಿ. ರೈಟ್, ಇವಾಗ ಈ ಎರಡು ನಾರ್ಮಲನ್ನು ನಾವು ಜಾಯಿಂಟ್ ಮಾಡೋಣ ಅಟ್ ದಿಸ್ ಪಾಯಿಂಟ್ P. ರೈಟ್, ಸೊ ನಮ್ಮ ಏನಿದೆ ಟಾಪಿಕ್ಕು ಡಿವಿಯೇಷನ್. ವಾಟ್ ಈಸ್ ಡಿವಿಯೇಷನ್? ಹಾಗಾದರೆ ನೋಡಿ, ಆ್ಯಕ್ಚುಯಲ್ ಪಾತ್ ಆಫ್ ಲೈಟ್ ಏನಿತ್ತಲ್ಲ ಅಲ್ಲಿಂದ ಎಷ್ಟು ಏನು ಡಿವಿಯೇಟ್ ಆಗಿದೆಯಲ್ಲ, ಡಿಫ್ಲೆಕ್ಟ್ ಆಗಿದೆಯಲ್ಲ, ಆ ಡಿಸ್ಟೆನ್ಸ್ಗೆ, ಆ ಆ್ಯಂಗಲ್ಗೆ ನಾವೇನಂತ ಕರಿತೀವಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಓಕೆ, ನೋಡಿ ಈ ಪಾಯಿಂಟಲ್ಲಿ ಸಪೋಸ್ ರೆಫ್ರಾಕ್ಷನ್ ಆಗಿರಲಿಲ್ಲ ಅಂದರೆ ರೇ ಆಫ್ ಲೈಟ್ ಈ ರೀತಿ ಮೂವ್ ಆಗಬೇಕಾಗಿತ್ತು. ಓಕೆ, ಬಟ್ ಆ್ಯಕ್ಚುಲಿ ಏನಾಗ್ತಾಯಿದೆ, ಇಲ್ಲಿಂದ ಬಂದು ರೆಫ್ರಾಕ್ಟ್ ಆಗಿ ಮತ್ತೆ ಇಲ್ಲಿ ರೆಫ್ರಾಕ್ಟ್ ಆಗಿ ರೇ ಇಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಸೊ ಚೇಂಜ್ ಇನ್ ಪಾತ್ ಎಷ್ಟಾಯಿತು, ಅದೇ ನಮ್ಮ ಆ್ಯಂಗಲ್ ಆಫ್ ಡಿವಿಯೇಷನ್. ನಾವೇನು ಮಾಡೋಣ, ಈ ರೇಯನ್ನು ಎಮರ್ಜ್ ಮಾಡೋಣ ಅಟ್ ದಿಸ್ ಪಾಯಿಂಟ್ R. ಓಕೆ, ಸೊ ಈ ಲೈನ್ ಆಮೇಲೆ ಈ ಲೈನ್ ನಡುವೆ ಏನು ಆ್ಯಂಗಲ್ ಇದೆಯಲ್ಲ ಅದೇ ನಮ್ಮ ಡೆಲ್ಟಾ, ದ್ಯಾಟ್ ಈಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್. ಓಕೆ, ಸೊ ರೇ ಆಫ್ ಲೈಟ್ ಈ ರೀತಿ ಮೂವ್ ಆಗಬೇಕಾಗಿತ್ತು, ಬಟ್ ಈ ರೀತಿ ಆಗ್ತಾ ಇದೆ ಆ್ಯಕ್ಚುಲ್ ಆಗಿ. ಸೊ ಈ ಡಿಸ್ಟೆನ್ಸ್ ಏನು ಆ್ಯಂಗಲ್ ಇದೆ, ಈ ಆ್ಯಂಗಲ್ ಏನಿದೆಯಲ್ಲ ಅದೇ ನಮ್ಮ ಡೆಲ್ಟಾ, ದ್ಯಾಟ್ ಈಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ರೈಟ್, ಹಾಗಾದರೆ ಇವಾಗ ನೋಡಿ ಅಟ್ ದಿಸ್ ಪಾಯಿಂಟ್ ಎಸ್, ಈ ಆ್ಯಂಗಲು ಆಮೇಲೆ ಈ ಟೋಟಲ್ ಆ್ಯಂಗಲು, ಓಕೆ, ಇವೆರಡು ಶೃಂಗಾಭಿಮುಖ ಕೋನಗಳಾಗಿವೆ. ಆದ್ದರಿಂದ ಎರಡು ಈಕ್ವಲ್ ಆಗಬೇಕು. ಹಾಗಾದರೆ ದಿಸ್ ಆ್ಯಂಗಲ್ ಎಷ್ಟಾಗುತ್ತೆ, ಈ ಮೇಲಿನ ಆ್ಯಂಗಲು I ಒಳಗೆ R1 ಮೈನಸ್ ಮಾಡಿದರೆ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಹಾಗಾದರೆ ಎಷ್ಟಾಯ್ತದು, I ಮೈನಸ್ R1. ಅದೇ ರೀತಿ ಇದು ಕೂಡ. ಓಕೆ, ಟೋಟಲ್ ಆ್ಯಂಗಲ್ ಈ ಇದೆ, ಇಲ್ಲಿ ಈ ಒಳಗೆ R2 ಮೈನಸ್ ಮಾಡಿದರೆ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಸೊ ಸ್ಮಾಲ್ ಇ ಮೈನಸ್ R2 ಈಸ್ ದಿಸ್ ಆ್ಯಂಗಲ್. ಓಕೆ, ಸೊ ಆ್ಯಂಗಲ್ RSQ ಈಸ್ ಈಕ್ವಲ್ ಟು I ಮೈನಸ್ R1, ಆ್ಯಂಗಲ್ RQS ಈಸ್ ಈಕ್ವಲ್ ಟು E ಮೈನಸ್ R2. ರೈಟ್, ಸರಿ. ಇವಾಗ ನೋಡಿ, ಫ್ರಮ್ ಟ್ರಯಾಂಗಲ್ RSQ, ಓಕೆ, ಫ್ರಮ್ ಟ್ರಯಾಂಗಲ್ ಈ ಕ್ಯಾಲ್ಕುಲೇಷನ್ ಮಾಡೋಣ ನಾವು. ಫ್ರಮ್ ಟ್ರಯಾಂಗಲ್ RSQ ಅಲ್ಲಿ ನೋಡಿ, ಡೆಲ್ಟಾ ಹೊರಗಿನ ಕೋನ ಇದೆ, I ಮೈನಸ್ R1, E ಮೈನಸ್ R2, ದೀಸ್ ಟು ಆಲ್ ಇಂಟೀರಿಯರ್ ಆ್ಯಂಗಲ್. ಓಕೆ, ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ನಮಗೆ ಗೊತ್ತಿದೆ. ಸೊ ಅದರ ಪ್ರಕಾರ ಏನಾಗುತ್ತೆ, ಡೆಲ್ಟಾ ಈಸ್ ಈಕ್ವಲ್ ಟು ಏನಾಗುತ್ತೆ,
ಐ ಮೈನಸ್ R1 ಓಕೆ ಪ್ಲಸ್ ಇ ಮೈನಸ್ R2 ಆಗುತ್ತೆ ರೈಟ್. ಇದನ್ನು ನಾವೇನು ಮಾಡೋಣ ಈಗ ಐ ಪ್ಲಸ್ ಇ ಒಂದು ಕಡೆ ಬರೆದು ಮೈನಸ್ R1 ಪ್ಲಸ್ R2 ಅಂತ ಬರಿಬೋದು. ಓಕೆ ಐ ಪ್ಲಸ್ ಇ ಬರೆದು ಮೈನಸ್ ಕಾಮನ್ ಹೊರಗಡೆ ತೆಗೆದು ನಾವು ಬ್ರ್ಯಾಕೆಟಲ್ಲಿ R1 ಪ್ಲಸ್ R2 ಬರೆದ್ವಿ ರೈಟ್. ನೆಕ್ಸ್ಟ್ ನಾವೇನು ಮಾಡೋಣ ಈಗ ಈ ಆ್ಯಂಗಲ್ ನೋಡಿ ಎಸ್ ಪಿ ಕ್ಯೂ ಓಕೆ ಈ ಕಡೆ ಬರಿತೀನಿ. ಫ್ರಮ್ ಟ್ರಯಾಂಗಲ್ ಎಸ್ ಪಿ ಕ್ಯೂ ಅಲ್ಲಿ ಟ್ರಯಾಂಗಲ್ ಎಸ್ ಪಿ ಕ್ಯೂ ಅಲ್ಲಿ ನಮಗೆ ಗೊತ್ತಿದೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಇರುತ್ತೆ. ಸೊ R1 ಪ್ಲಸ್ R2 ಆಮೇಲೆ ಈ ಆ್ಯಂಗಲ್ ಇವೆರಡೂ ಕೂಡ ಎಷ್ಟಿರಬೇಕು 180 ಇರಬೇಕು. ಸೊ ನಾವು ಈ ಆ್ಯಂಗಲ್ ಯಾವ ರೀತಿ ಬರಿಬೋದು ಓಕೆ ಇದನ್ನು ಈ ಕಡೆ ಬರಿತೀನಿ 180 ಮೈನಸ್ ಆಫ್ R1 ಪ್ಲಸ್ R2 ಬರಿಬೋದಾ. ಓಕೆ ಸೊ 180ರಲ್ಲಿ ಇವೆರಡರ ಸಮ್ಮನ್ನು ನಾವು ಮೈನಸ್ ಮಾಡಿದರೆ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಸೊ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 180 ಮೈನಸ್ ಆಫ್ R1 ಪ್ಲಸ್ R2 ಆಗುತ್ತೆ ರೈಟ್. ಸರಿ ಸೊ ಫ್ರಮ್ ಟ್ರಯಾಂಗಲ್ ಎಸ್ ಪಿ ಕ್ಯೂ ಅಲ್ಲಿ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 180 ಮೈನಸ್ ಆಫ್ R1 ಪ್ಲಸ್ R2 ಆಗುತ್ತೆ ರೈಟ್. ಇವಾಗ ನಾವೇನು ಮಾಡೋಣ ಒಂದು ಚತುರ್ಭುಜ ಇದೆ ಇಲ್ಲಿ ಎ ಎಸ್ ಪಿ ಕ್ಯೂ ಓಕೆ ಚತುರ್ಭುಜ ಎ ಎಸ್ ಪಿ ಕ್ಯೂ ಅಲ್ಲಿ ಏನಾಗುತ್ತೆ ನೋಡಿ 4 ಚತುರ್ಭುಜದ 4 ಕೋನಗಳಿರುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ 360 ಆಗುತ್ತೆ ಓಕೆ. ಆ್ಯಂಗಲ್ ಎ ಪ್ಲಸ್ ಇವಾಗ ನೋಡಿ ಚತುರ್ಭುಜ ಇಲ್ಲಿ ಹಾಕ್ತೀವಿ ನೋಡಿ ಯಾವ ರೀತಿ ಇದೆ ಅದು ಈ ರೀತಿ ಇದೆ ಓಕೆ. ಇದು ನಮ್ಮ ಚತುರ್ಭುಜ ಎ ಎಸ್ ಕ್ಯೂ ಆಮೇಲೆ ಇಲ್ಲಿ ಪಿ ಇದು ನಮ್ಮ ಆ್ಯಂಗಲ್ ಆಫ್ ಪ್ರಿಸಮು. ದಿಸ್ ಆ್ಯಂಗಲ್ ಏನಾಗುತ್ತೆ ಇದು 90 ಆಗುತ್ತೆ. ಪಿ ಆ್ಯಂಗಲ್ ಎಷ್ಟಿದೆ ನಮಗೆ 180 ಮೈನಸ್ R1 ಪ್ಲಸ್ R2 ಇದೆ ಓಕೆ. ಸೊ ಹಾಗಾದರೆ ನಾವೇನು ಬರೋಣ ಎ ಪ್ಲಸ್ R1 R2 ಬದಲಿಗೆ ನಾವೇನು ಮಾಡೋಣ ನೋಡಿ ನಾರ್ಮಲ್ ಇದೆ ಇದು ಟೋಟಲ್ ಈ ಆ್ಯಂಗಲ್ ಎಷ್ಟಾಗುತ್ತೆ 90 ಇದೆ ಪ್ಲಸ್ ಟೋಟಲ್ ಈ ಆ್ಯಂಗಲ್ ಎಷ್ಟಾಗುತ್ತೆ 90 ಆಗುತ್ತೆ ಪ್ಲಸ್ ಆ್ಯಂಗಲ್ ಪಿ ಎಷ್ಟಿದೆ 180 ಮೈನಸ್ ಆಫ್ R1 ಪ್ಲಸ್ R2 ಇವೆಲ್ಲ ಕೂಡಿ ಎಷ್ಟಾಗುತ್ತೆ 360 ಆಗಬೇಕು. ಅದೇ ಚತುರ್ಭುಜದ ನಿಯಮ ಓಕೆ. ಸೊ ಎ 90 ಪ್ಲಸ್ 90 180 180 ಪ್ಲಸ್ 180 360 ಈ 360 ಕ್ಯಾನ್ಸಲ್ ಆಗುತ್ತೆ. ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು ಮೈನಸ್ ಇದೆಯಲ್ಲ ಆ ಕಡೆ ಹೋದ್ಮೇಲೆ ಪ್ಲಸ್ ಆಗುತ್ತೆ R1 ಪ್ಲಸ್ R2 ವೆರಿ ವೆರಿ ಇಂಪಾರ್ಟೆಂಟ್ ಓಕೆ. ಈ ಇಕ್ವೇಷನ್ ಈ ಎ ಅನ್ನೋ ವ್ಯಾಲ್ಯೂವನ್ನು ಅಂದರೆ R1 ಪ್ಲಸ್ R2 ಅನ್ನು ನಾವು ಇಲ್ಲಿ ಫಿಲಪ್ ಮಾಡೋಣ. ಸೊ ಆವಾಗ ಡೆಲ್ ಈಸ್ ಈಕ್ವಲ್ ಟು ಏನಾಗುತ್ತೆ ಐ ಪ್ಲಸ್ ಇ ಮೈನಸ್ ಎ ಆಗುತ್ತೆ. ಸೊ ಇದೇ ನಮ್ಮ ಪಾತ್ ಲೆಂತ್ ಅಂದರೆ ಡಿವಿಯೇಷನ್ ಆ್ಯಂಗಲ್ ಆಫ್ ಡಿವಿಯೇಷನ್ ಓಕೆ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ. ಸೊ ಇದೇ ನಮ್ಮ ಫಾರ್ಮುಲಾ. ಇದನ್ನು ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಓಕೆ. ಐ ಪ್ಲಸ್ ಇ ಈಸ್ ಈಕ್ವಲ್ ಟು ಎ ಪ್ಲಸ್ ಡೆಲ್ಟಾ ಅಂತ ಕೊಡ್ತಾರೆ ಓಕೆ. ಇದನ್ನು ವರ್ಡ್ಸಲ್ಲಿ ಯಾವ ರೀತಿ ಹೇಳ್ತಾರೆ ವೆನ್ ಲೈಟ್ ಈಸ್ ರೆಫ್ರಾಕ್ಟೆಡ್ ಥ್ರೂ ಅ ಪ್ರಿಸಮ್ ಅಂದರೆ ಯಾವಾಗ ಪ್ರಿಸಮಲ್ಲಿ ರೆಫ್ರಾಕ್ಷನ್ ಆಗುತ್ತೆ ಆ ಕೇಸಲ್ಲಿ ಏನಾಗುತ್ತೆ ಸಮ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಆ್ಯಂಡ್ ಆ್ಯಂಗಲ್ ಆಫ್ ಡಿವಿಯೇಷನ್ ಈ ರೀತಿಯೂ ಕೂಡ ಹೇಳ್ತಾರೆ ಓಕೆ. ಇದು ಕರೆಕ್ಟು ಇದು ಕರೆಕ್ಟು. ಸೊ ಈ ಇಕ್ವೇಷನನ್ನು ನೋಡ್ತಾ ಇದ್ರೆ ನಮಗೇನು ಗೊತ್ತಾಗುತ್ತೆ ಫ್ಯಾಕ್ಟರ್ಸ್ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿಪೆಂಡ್ ಆಗಿದೆ ನೋಡಿ. ಫಸ್ಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮೇಲೆ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿಪೆಂಡ್ ಆಗಿದೆ. ಅದೇ ರೀತಿ ನೆಕ್ಸ್ಟು ವೇವ್ಲೆಂತ್ ಏನಿದೆಯಲ್ಲ ನಮ್ಮದು ಯಾವ ವೇವ್ಲೆಂತ್ ಆಫ್ ಲೈಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದರ ಮೇಲೂ ಕೂಡ ಈ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿಪೆಂಡ್ ಆಗಿದೆ. ಆಮೇಲೆ ಮಟೀರಿಯಲ್ ಆಫ್ ಪ್ರಿಸಮ್ ಅಂದರೆ ರೆಫ್ರಾಕ್ಟಿವ್ ಇಂಡೆಕ್ಸ್ ಮೇಲೂ ಕೂಡ ಅದು ಡಿಪೆಂಡ್ ಆಗಿರುತ್ತೆ ಅಂದಂಗೆ ಆಯಿತು. ಆಮೇಲೆ ಎ ಇದೆ ನೋಡಿ ಅಂದರೆ ಆ್ಯಂಗಲ್ ಆಫ್ ಪ್ರಿಸಮ್ ಮೇಲೆ ಕೂಡ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿಪೆಂಡ್ ಆಗಿದೆ ಓಕೆ. ಸೊ ನೆಕ್ಸ್ಟ್ ಫ್ಯಾಕ್ಟರ್ಸ್ ಆನ್ ವಿಚ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಡೆಲ್ ಡಿಪೆಂಡ್ಸ್ ಓಕೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅನ್ನೋದನ್ನು ನಾವು ಲಾಸ್ಟ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟು ರೆಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಓಕೆ. ಸೊ ರೆಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಮೇಲೆ ಆ್ಯಂಗಲ್ ಆಫ್ ಡಿವಿಯೇಷನ್ ಯಾವ ರೀತಿ ಡಿಪೆಂಡ್ ಆಗಿದೆ ಅಂದರೆ so refractive index increases del also increases okay. so experimentally found in information ಇದೆ ಏನಿದೆಯಲ್ಲ ಇದನ್ನು ಎಕ್ಸ್ಪೆರಿಮೆಂಟಲಿ ನಮಗೆ ಸಿಕ್ಕಿದೆ ಇದು ಓಕೆ.
So experimentally we became to know that refractive index of prism increases, del also increases. ಎರಡನೇ ಪಾಯಿಂಟು angle of prism A. Okay, angle of prism. So angle of prism increases, this implies del also increases. ನೋಡಿ ಫಾರ್ಮುಲಾ ಪ್ರಕಾರ ನಮಗೆ ಹಾಗೆ ಅನಿಸಲ್ಲ, I plus E minus A. ಸೊ ಈ ಫಾರ್ಮುಲಾ ಏನಿದೆಯಲ್ಲ ಡಿವಿಯೇಷನ್ದು, ಇದರ ಪ್ರಕಾರ ನಮಗೇನು ಅನಿಸುತ್ತೆ, ಆ್ಯಂಗಲ್ ಆಫ್ ಪ್ರಿಸಮ್ ಇನ್ಕ್ರೀಸ್ ಆದಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿಕ್ರೀಸ್ ಆಗಬೇಕು ಅಂತ ಫೀಲ್ ಆಗುತ್ತೆ ಈ ಫಾರ್ಮುಲಾ ಪ್ರಕಾರ. ಬೇಕಾದ್ರೆ ನೋಡಿ ನೀವು, ಸಪೋಸ್ ದಿಸ್ ಹೋಲ್ ವ್ಯಾಲ್ಯೂ ಈಸ್ 60, ಆಮೇಲೆ ನಮ್ಮ ಎ ವ್ಯಾಲ್ಯೂ 30 ಅಂದ್ಕೊಳ್ಳೋಣ, ಆವಾಗ ಎಷ್ಟು ಬಂತು, ಡೆಲ್ಲು 30 ಬಂತು. ಓಕೆ, ಇದೇ 60 ಸೇಮ್ ವ್ಯಾಲ್ಯೂಗೆ ನಾನು ಮಾಡೋಣ, ಕೇವಲ ಆ್ಯಂಗಲ್ ಆಫ್ ಪ್ರಿಸಮನ್ನು ಇನ್ಕ್ರೀಸ್ ಮಾಡೋಣ. ಓಕೆ, ಲೆಟ್ ದ್ಯಾಟ್ ಬಿ 50. ಇವಾಗ ಏನಾಯಿತು, 10 ಬಂತು. ಸೊ ಏನಾಯಿತು, ಡೆಲ್ಲು ಡಿಕ್ರೀಸ್ ಆಯಿತು ವೆನ್ ಎ ಇನ್ಕ್ರೀಸಸ್. ಯಾವಾಗ 30ದಿಂದ 50ಗೆ ಎ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಡೆಲ್ ವ್ಯಾಲ್ಯೂ ಎಷ್ಟು ಬಂತು, 30ದಿಂದ 10ಗೆ ಬಂತು, ಅಂದರೆ ಡಿಕ್ರೀಸ್ ಆಯಿತು. ಓಕೆ, ಬಟ್ ಎಕ್ಸ್ಪೆರಿಮೆಂಟಲಿ ನಮಗೇನು ಗೊತ್ತಿದೆ, ಹೀಗೆ ಗೊತ್ತಿದೆ. ಓಕೆ, ಬಿಕಾಸ್ ವ್ಯಾಲ್ಯೂ ಆಫ್ ಇ ಆಲ್ಸೋ ಡಿಪೆಂಡ್ಸ್ ಆನ್ ಎ. ಓಕೆ, ರಿಫ್ರಾಕ್ಷನ್ ಆಗುವಾಗ ಈ ಎಮರ್ಜೆನ್ಸಿ ಏನಿದೆಯಲ್ಲ, ಆ ಎಮರ್ಜೆನ್ಸು ಆ್ಯಂಗಲ್ ಆಫ್ ಪ್ರಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಮಾಡಿದಾಗ ನಮಗೆ ಏನು ಗೊತ್ತಾಗುತ್ತೆ, ಎ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಡೆಲ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಪಾಯಿಂಟು ಲ್ಯಾಂಬ್ಡಾ, ಅಂದರೆ ವೇವ್ಲೆಂತ್ ಆಫ್ ಲೈಟ್. ಯಾವ ಲೈಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಅದರ ವೇವ್ಲೆಂತ್ ಮೇಲೂ ಕೂಡ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿಪೆಂಡ್ ಆಗಿದೆ. ಅದು ಯಾವ ರೀತಿ ಡಿಪೆಂಡ್ ಆಗಿದೆಪ್ಪ ಅಂತಂದರೆ, ಲ್ಯಾಂಬ್ಡಾ ಇನ್ಕ್ರೀಸಸ್, ಆವಾಗ ಏನಾಗುತ್ತೆ, ಡೆಲ್ ಡಿಕ್ರೀಸ್ ಆಗುತ್ತೆ. ರೈಟ್. ಸೊ ನೋಡಿ, ವಿಬ್ಜಾರ್ ಇದೆಯಲ್ಲ, VIBGYOR. ಓಕೆ, ಸೊ ವೈಲೆಟ್ದಿಂದ ರೆಡ್ ಕಡೆ ಏನಾಗುತ್ತೆ, ಲ್ಯಾಂಬ್ಡಾ ಇನ್ಕ್ರೀಸ್ ಆಗುತ್ತೆ. ಬಟ್ ವೈಲೆಟ್ದಿಂದ ರೆಡ್ಗೆ ಡೆಲ್ಟಾ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಡೆಲ್ಟಾ ಫಾರ್ ವೈಲೆಟ್ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಫಾರ್ ರೆಡ್ ವೈಲೆಟ್. ಇದನ್ನು ಹೀಗೂ ನೀವು ನೆನಪಿಟ್ಕೋಬೋದು, ವೈಲೆಟ್ ಡಿವಿಯೇಟ್ಸ್ ಮೋಸ್ಟ್ ಆ್ಯಂಡ್ ರೆಡ್ ಡಿವಿಯೇಟ್ಸ್ ಲೀಸ್ಟ್. ಓಕೆ, ಸೊ ಇದು ಕೂಡ ಎಕ್ಸ್ಪೆರಿಮೆಂಟಲಿ ಫೌಂಡ್ ಇನ್ಫಾರ್ಮೇಷನ್. ರೈಟ್. ಓಕೆ, ಸೊ ವಿಡಿಯೋ ಕ್ಲಿಯರ್ ಆಗಿದೆಯಲ್ಲ? ರೈಟ್, ವಿಡಿಯೋ ಕ್ಲಿಯರ್ ಆಗಿದೆ. ಸೊ ಲಾಸ್ಟ್ ನಮ್ಮದು ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ, ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಬೋರ್ಡ್ ಎಕ್ಸಾಮ್, ನಿಮ್ಮ NCERT ಸಿಲೆಬಸಲ್ಲೂ ಕೂಡ ಇದಿದೆ. ಓಕೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮೇಲೆ ಡೆಲ್ಟಾ ವ್ಯಾಲ್ಯೂ ಯಾವ ರೀತಿ ಡಿಪೆಂಡ್ ಆಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಸೊ ತುಂಬ ವಿಚಿತ್ರವಾಗಿ ಈ ಡೆಲ್ ಅನ್ನೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಹೇಗೆ ನೋಡಿ, ಫಸ್ಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನಾವು ಇನ್ಕ್ರೀಸ್ ಮಾಡ್ತೀವಿ, ಆವಾಗ ಡೆಲ್ ಡಿಕ್ರೀಸ್ ಆಗುತ್ತೆ. ಓಕೆ, ಫರ್ದರ್ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಇನ್ಕ್ರೀಸ್ ಮಾಡ್ತೀವಿ, ಡೆಲ್ ಅಗೇನ್ ಡಿಕ್ರೀಸಸ್. ಮತ್ತೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ನಾವು ಹೆಚ್ಚು ಮಾಡ್ತೀವಿ, ಆವಾಗ ಏನಾಗುತ್ತೆ, ಡೆಲ್ ವ್ಯಾಲ್ಯೂ ಮಿನಿಮಮ್ ಆಗುತ್ತೆ. ಓಕೆನಾ, ಐ ಇನ್ಕ್ರೀಸಸ್, ಡೆಲ್ ಡಿಕ್ರೀಸಸ್, ಅಗೇನ್ ಐ ಇನ್ಕ್ರೀಸಸ್, ಅಗೇನ್ ಡೆಲ್ ಡಿಕ್ರೀಸಸ್. ಬಟ್ ಒಂದು ಪಾಯಿಂಟಿಗೆ ಏನಾಗುತ್ತೆ, ಡೆಲ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂಗೂ ಬರುತ್ತೆ. ಓಕೆ, ಇದರ ನಂತರ ನಾವು ಮತ್ತೆ ಫರ್ದರ್ ಐನ ಇನ್ಕ್ರೀಸ್ ಮಾಡಿದಾಗ ಆವಾಗ ಏನಾಗುತ್ತೆ, ಡೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಮತ್ತೆ ಐನ ಇನ್ಕ್ರೀಸ್ ಮಾಡಿದಾಗ ಡೆಲ್ ಇನ್ಕ್ರೀಸಸ್. ಓಕೆ, ಮೊದಲು ಡಿಕ್ರೀಸ್ ಆಗುತ್ತೆ, ಮತ್ತೆ ಮಿನಿಮಮ್ ವ್ಯಾಲ್ಯೂಗೆ ಬರುತ್ತೆ, ಆ್ಯಂಡ್ ದೆನ್ ಅಗೇನ್ ಗೋಸ್ ಆನ್ ಇನ್ಕ್ರೀಸಿಂಗ್. ಓಕೆ, ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ ಮಾಡಿದಾಗ ಈ ವ್ಯಾಲ್ಯೂ ನಮಗೆ ಗೊತ್ತಾಗಿದ್ದು. ಓಕೆ, ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡಿದ ನಂತರ ನಮಗೆ ರೀಡಿಂಗ್ಸ್ ಬರುತ್ತೆ. ಆ ರೀಡಿಂಗ್ಸ್ ಮೇಲೆ ನಾವು ಗ್ರಾಫನ್ನು ಪುಟ್ ಮಾಡಿದಾಗ, ಓಕೆ, ಸೊ ಒಂದು ಗ್ರಾಫನ್ನು ನಾವು ನೋಡೋಣ. ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್, ಆಮೇಲೆ ಡೆಲ್ ಅಲಾಂಗ್ ವೈ ಆಕ್ಸಸ್. ಓಕೆ, ಈ ರೀತಿ ಒಂದು ಗ್ರಾಫನ್ನು ಪುಟ್ ಮಾಡಿದಾಗ ಗ್ರಾಫ್ ಯಾವ ರೀತಿ ಬರುತ್ತೆಪ್ಪ ಅಂತಂದರೆ, ನೋಡಿ ಈ ರೀತಿ ಬಂದು ಈ ರೀತಿ ಹೋಗುತ್ತೆ. ಓಕೆ, ಅಟ್ ದಿಸ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟಿಗೆ ನೋಡಿ, ಅಟ್ ದಿಸ್ ಪಾಯಿಂಟ್ ಡೆಲ್ ಮಿನಿಮಮ್ ಟೇಕ್ಸ್ ಪ್ಲೇಸ್. ಓಕೆ, ಈ ಪಾಯಿಂಟಲ್ಲಿ ಬರುವಂಥ ಒಂದು ಐ ವ್ಯಾಲ್ಯೂಗೆ ಡೆಲ್ ಈಸ್ ಮಿನಿಮಮ್. ಓಕೆ, ಸೊ ನೋಡಿ ಗ್ರಾಫ್ ಯಾವ ರೀತಿ ಬರುತ್ತೆ, ಮೊದಲು ಐ ಇನ್ಕ್ರೀಸ್ ಆಗುತ್ತೆ, ಡೆಲ್ಟಾ ಕೂಡ ಇನ್ಕ್ರೀಸ್ ಆಗಿದೆ, ಮಿನಿಮಮ್ ಬರುತ್ತೆ. ಮಿನಿಮಮ್ ಆದ ನಂತರ ಮತ್ತೆ ಡೆಲ್ಟಾ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಐ ಮಾತ್ರ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗಿದೆ, ಬಟ್ ಮೊದಲು ಡೆಲ್ಟಾ ಡಿಕ್ರೀಸ್ ಮಿನಿಮಮ್ ಆ್ಯಂಡ್ ದೆನ್ ಇನ್ಕ್ರೀಸ್.
ಓಕೆ. ಆಮೇಲೆ ಒಂದು ಪಾಯಿಂಟ್ ನೋಡಿ, ಈ ಗ್ರಾಫ್ ಏನಿದೆಯಲ್ಲ, ದಿಸ್ ಗ್ರಾಫ್ ಈಸ್ ನಾಟ್ ಸಿಮೆಟ್ರಿಕಲ್. ಓಕೆ, ಸಿಮೆಟ್ರಿಕಲ್ ಇದೆ ಅನ್ನೋದು ತಿಳ್ಕೊಬಾರ್ದು, ಇದು ಯಾವತ್ತು ಸಿಮೆಟ್ರಿಕಲ್ ಆಗಿ ಇಲ್ಲ. ಓಕೆ, ಅಂದರೆ ಇದು ಏನು, ದಿಸ್ ಈಸ್ ನಾಟ್ ಅ ಪ್ಯಾರಾಬೋಲಾ. ಓಕೆ, ಪ್ಯಾರಾಬೋಲಾ ಸಿಮೆಟ್ರಿಕ್ ಆಗಿರುತ್ತೆ, ಬಟ್ ದಿಸ್ ಈಸ್ ನಾಟ್ ಅ ಪ್ಯಾರಾಬೋಲಾ. ಆಮೇಲೆ ರೈಟ್ ಸೈಡ್ ಏನಿದೆಯಲ್ಲ ಸ್ವಲ್ಪ ಟಿಲ್ಟ್ ಆಗಿರುತ್ತೆ ಈ ಗ್ರಾಫು. ಆಮೇಲೆ ಎರಡನೇ ಪಾಯಿಂಟ್ ನೋಡಿ, ಫಾರ್ ಈಚ್ ಡೆಲ್ಟಾ ಅಂದರೆ ಫಾರ್ ಈಚ್ ಡೆಲ್ ಏನಿದೆಯಲ್ಲ, ದೇರ್ ಆರ್ 2 ವ್ಯಾಲ್ಯೂಸ್ ಆಫ್ ಐ ಎಕ್ಸೆಪ್ಟ್ ದಿಸ್ ಐ. ಓಕೆ, ಡೆಲ್ಟಾ ಮಿನಿಮಮ್ಗೆ ವ್ಯಾಲ್ಯೂ ಏನಾಯಿತಲ್ಲ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಡೆಲ್ಟಾ ವ್ಯಾಲ್ಯೂಗಳಿಗೆ 2 ಐ ವ್ಯಾಲ್ಯೂ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಡೆಲ್ಟಾ ವ್ಯಾಲ್ಯೂ ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದಕ್ಕೆ ಇಲ್ಲೊಂದು ಐ ವ್ಯಾಲ್ಯೂ ಬರುತ್ತೆ, ಆಮೇಲೆ ಇಲ್ಲೊಂದು ಐ ವ್ಯಾಲ್ಯೂ ಬರುತ್ತೆ. ಓಕೆ, I1 I2. ಅದೇ ರೀತಿ ಇಲ್ಲೂ ಕೂಡ ನೋಡಿದಾಗ ನೋಡಿ, ಇಲ್ಲಿ ಒಂದು I1 ವ್ಯಾಲ್ಯೂ ಬರುತ್ತೆ, ಇಲ್ಲಿ ಒಂದು I2 ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಈ ಮಿನಿಮಮ್ ಡೆಲ್ಟಾ ವ್ಯಾಲ್ಯೂ ಏನಿದೆಲ್ಲ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಡೆಲ್ ವ್ಯಾಲ್ಯೂಗಳಿಗೆ 2 ಐ ವ್ಯಾಲ್ಯೂ ಬರುತ್ತೆ. ಇದೇ ಗ್ರಾಫ್ದಿಂದ ನಮಗೆ ಗೊತ್ತಾಗಿದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇನ್ನೊಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಲ್ಟಾ ಟೆನ್ಸ್ ಟು ಡೆಲ್ಟಾ ಮಿನಿಮಮ್, ಸಾರಿ ಡೆಲ್ಟಾ ಅನ್ಕೋಬೇಡಿ, ಅದನ್ನು ಡೆಲ್ ಇದೆ ಅದು. ಸೊ ಡೆಲ್ ಟೆನ್ಸ್ ಟು ಡೆಲ್ ಮಿನಿಮಮ್ ಫಾರ್ ಓನ್ಲಿ one angle of incidence. ಓಕೆ, ಸೊ ನೋಡಿ, ಡೆಲ್ಟಾ ಮಿನಿಮಮು ಯಾವಾಗಾಗಿದೆ, ಕೇವಲ ಒಂದು ಐ ವ್ಯಾಲ್ಯೂಗೆ ಮಾತ್ರ ಡೆಲ್ಟಾ ಮಿನಿಮಮ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಂಪ್ಲೈಸ್, ಸ್ಟಾರ್ ಅಂತ ಬರ್ತೀನಿ ನಾನು, ದಿಸ್ ಇಂಪ್ಲೈಸ್ ಐ ಈಸ್ ಈಕ್ವಲ್ಸ್ ಟು ಇ. ಓಕೆ, ನೋಡಿ ಈಗ ಇಲ್ಲಿದೆ ಅಲ್ಲ, ಇದ್ರ ಮೀನಿಂಗ್ ಏನು ಹೇಳ್ತಾ ಇದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದೆ ಅದು. ಐ ಇಸ್ ಈಕ್ವಲ್ ಟು ಇ ಅಂತ. ಹೇಗಾಗುತ್ತೆ ನೋಡಿ, ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಆಫ್ ಲೈಟ್ ಪ್ರಕಾರ. ಓಕೆ, ನಾನು ಹೇಳಿದೆ ನಾವು ಆಗಲೇ, ಈ ಕಡೆಯಿಂದ ಅಬ್ಸರ್ವ್ ಮಾಡಿದಾಗ ಓಕೆ ಡೆಲ್ಟಾ ವ್ಯಾಲ್ಯೂ ಮಿನಿಮಮ್ ಆಗಿದೆ, ಐ ಇಸ್ ಈಕ್ವಲ್ ಟು ಸಪೋಸ್ 25 ಇದೆ ಅಂತ ಅಂದ್ಕೊಳ್ಳೋಣ. ಈ ವ್ಯಾಲ್ಯೂಗೆ ಡೆಲ್ಟಾ ವ್ಯಾಲ್ಯೂ ಮಿನಿಮಮ್ ಇದೆ. ಆಮೇಲೆ ಒಂದು ವ್ಯಾಲ್ಯೂ ಐ ಸಪೋಸ್ 30 ಇದೆ ಅಂತ ಅಂದ್ಕೊಳ್ಳೋಣ ಇಲ್ಲಿ. ಓಕೆ, ಬಟ್ ನಾವು ಈ ಕಡೆಯಿಂದ ಅಬ್ಸರ್ವ್ ಮಾಡಿದಾಗ ಆವಾಗಲೂ ಕೂಡ ಇದೇ ವ್ಯಾಲ್ಯೂ ಡೆಲ್ಟಾ ಮಿನಿಮಮ್ ಇದೆಪ್ಪ ಅಂತಂದರೆ ಆವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದಾಗುತ್ತೆ. ಇಲ್ಲಿರುವಂಥ ಅಬ್ಸರ್ವರ್ಗೆ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇಲ್ಲಿರುವಂಥ ಅಬ್ಸರ್ವ್ಗೆ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಹಾಗಾದರೆ ಈ 35 ಜಾಗದಲ್ಲಿ ಇದು 25 ಇರಬೇಕು, ಆವಾಗ ಮಾತ್ರ ಡೆಲ್ಟಾ ವ್ಯಾಲ್ಯೂ ಮಿನಿಮಮ್ ಆಗುತ್ತೆ. ಓಕೆ, ಐ ಇಸ್ ಈಕ್ವಲ್ ಟು 25 ಇದ್ದಾಗ ಡೆಲ್ ವ್ಯಾಲ್ಯೂ ಮಿನಿಮಮ್ ಆಗಿದೆ ಫಾರ್ ದಿಸ್ ಅಬ್ಸರ್ವರ್. ಅದೇ ರೀತಿ ಇಲ್ಲಿಯೂ ಕೂಡ ಇ ಇಸ್ ಈಕ್ವಲ್ ಟು 25 ಆದಾಗಲೇ ಈ ಡೆಲ್ ವ್ಯಾಲ್ಯೂ ಮಿನಿಮಮ್ ಆಗುತ್ತೆ. ಅದರ್ವೈಸ್ ಗ್ರಾಫ್ ನಮ್ದು ಏನಿದೆ, ನಮ್ಮ ಗ್ರಾಫಿಕಲ್ಲಿ ಏನಿದೆ ಅಲ್ಲ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ ನಾನು, ಐ ವ್ಯಾಲ್ಯೂ ಒಂದೇ ಇರಬೇಕು. ಮತ್ತು ಇಲ್ಲಿ 25 ಇದೆ ಅಂದಮೇಲೆ ಈ ಅಬ್ಸರ್ವರ್ಗೆ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 25 ಡಿಗ್ರಿ ಇದೆ ಅಂದಮೇಲೆ ಇಲ್ಲಿರುವಂಥ ಅಬ್ಸರ್ವರ್ ಕೂಡ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 25ನೇ ಇರಬೇಕು. ಆವಾಗ ಮಾತ್ರ ಆ ಗ್ರಾಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಓಕೆ, ಮತ್ತು ಈ ಗ್ರಾಫ್ ಎಕ್ಸ್ಪೆರಿಮೆಂಟಲ್ಲಿ ಬಂದಿದೆ, ಹಾಗಾದರೆ ದಿಸ್ ಹ್ಯಾಸ್ ಟು ಬಿ ಡನ್. ಓಕೆ, ಇದು ಆಗಲೇಬೇಕು, ಐ ಇಸ್ ಈಕ್ವಲ್ ಟು ಇ ಆಗಲೇಬೇಕು. ಐ ಇಸ್ ಈಕ್ವಲ್ ಟು ಇ ಆಗುತ್ತೆಪ್ಪ ಅಂತಂದರೆ ದಿಸ್ ಆಲ್ಸೋ ಇಂಪ್ಲೈಸ್ R1 ಈಸ್ ಈಕ್ವಲ್ ಟು R2 ಆಗುತ್ತೆ. ಓಕೆ, ಸೊ ಈ ಐ ವ್ಯಾಲ್ಯೂನ ಮತ್ತು ಆರ್ ವ್ಯಾಲ್ಯೂನ ನಾವೇನು ಮಾಡೋಣ ನೋಡಿ, ಮೊದಲು ಆರ್ ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡೋಣ. ಈ ಈಕ್ವೇಷನ್ ಪ್ರಕಾರ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು 2R ಆಗುತ್ತೆ. ಓಕೆ, ಆಮೇಲೆ ಲಾಸ್ಟ್ ಏನಿದೆಯಲ್ಲ ನಮ್ಮದು ಈ ವ್ಯಾಲ್ಯೂ ಯಾವುದು, ಡಿವಿಯೇಷನ್, ಆ್ಯಂಗಲ್ ಆಫ್ ಡಿವಿಯೇಷನ್ ವ್ಯಾಲ್ಯೂ, ಅದರಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಫಾರ್ ಡೆಲ್ಟಾ ಮಿನಿಮಮ್. ಓಕೆ, ಫಾರ್ ಡೆಲ್ಟಾ ಮಿನಿಮಮ್ ಐ ಪ್ಲಸ್ ಐ ಅಂದರೆ 2i ಆಗುತ್ತೆ, ಮೈನಸ್ 2R ಆಗುತ್ತೆ. ಓಕೆ, ಸೊ ಆರ್ ಈಸ್ ಈಕ್ವಲ್ ಟು ಎ ಅಪಾನ್ 2, ಆಮೇಲೆ ಇಲ್ಲಿ ಐ ಈಸ್ ಈಕ್ವಲ್ ಟು ಡೆಲ್ಟಾ ಮಿನಿಮಮ್ ಈಸ್ ಈಕ್ವಲ್ ಟು ಇರುತ್ತೆ. ಇಲ್ಲಿ ಡೆಲ್ಟಾ ಮಿನಿಮಮ್, ವೇಟ್ ಅ ಸೆಕೆಂಡ್, ಏನು ಚೇಂಜ್ ಆಯ್ತು ಇಲ್ಲಿ, ಐ ಈಸ್ ಈಕ್ವಲ್ ಟು ಓಕೆ ಐ ಈಸ್ ಈಕ್ವಲ್ ಟು ಡೆಲ್ಟಾ ಮಿನಿಮಮ್ ಪ್ಲಸ್ 2R ಜಾಗದಲ್ಲಿ ಎ ಹಾಕೋಣ, ಎ ಓಕೆ ಅಪಾನ್ 2, ಈ 2i ಕೆಳಗಡೆ ಬಂತು. ರೈಟ್, ಇವಾಗ ನಾವೇನು ಮಾಡೋಣ, ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. ಏನಾಗುತ್ತೆ ಸ್ನೆಲ್ಸ್ ಲಾ ಅಪ್ಲೈ ಮಾಡಿದಾಗ N2 ಅಪಾನ್ N1. ಓಕೆ, N1 ಏರ್ ಮೀಡಿಯಮು, N2 ರೆಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮು. ಓಕೆ, ಅವಾಗೇನಾಗುತ್ತೆ, ಸೈನ್ ಆಫ್ ಐ ಅಂದರೆ ಡೆಲ್ಟಾ ಎಮ್ ಪ್ಲಸ್ ಎ ಅಪಾನ್ 2 ಡಿವೈಡೆಡ್ ಬೈ ಸೈನ್ ಆರ್ ಅಂದರೆ ಸೈನ್ ಎ ಅಪಾನ್ 2. ರೈಟ್, ಸೊ ಇವಾಗ ನೋಡಿ
ಫಾರ್ ಥಿನ್ ಪ್ರಿಸಮ್, ಓಕೆ, ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರಿಸಮು ಥಿನ್ ಇದೆ. ಥಿನ್ ಪ್ರಿಸಮ್ ಅಂದರೆ ಅತಿ ಚಿಕ್ಕ, ಅದರದ್ದು ಆ್ಯಂಗಲ್ ವೆರಿ ವೆರಿ ಸ್ಮಾಲ್ ಇರುತ್ತೆ. ಆ್ಯಂಗಲ್ ವೆರಿ ವೆರಿ ಸ್ಮಾಲ್ ಇದ್ದಾಗ ಏನು ಕೂಡ ಸ್ಮಾಲ್, ಡೆಲ್ಟಾ ಮಿನಿಮಮ್ ಕೂಡ ಸ್ಮಾಲ್ ಇದ್ದಾಗ ನಾವೇನು ಮಾಡೋಣ, n2/n1 ಈಸ್ ಈಕ್ವಲ್ ಟು ಸೈನನ್ನು ತೆಗೆದು ಕೇವಲ ಡೆಲ್ಟಾ ಎಮ್ ಪ್ಲಸ್ ಎ ಅಪಾನ್ 2 ಡಿವೈಡೆಡ್ ಬೈ ಎ ಅಪಾನ್ 2 ಈ ರೀತಿ ಬರೀಬೋದಾ? ಓಕೆ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಈ 2 ಕೆಟ್ ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಏನಾಗುತ್ತೆ, ಡೆಲ್ಟಾ ಎಮ್ ಈಸ್ ಈಕ್ವಲ್ಸ್ ಟು n2/n1 ಇಂಟು ಎ, n2/n1 ಇಂಟು ಎ, ಆಮೇಲೆ ಈ ಎ ಮೈನಸ್ ಆಗುತ್ತೆ, ಮೈನಸ್ ಎ. ಇವಾಗ ಎ ಅನ್ನು ಕಾಮನ್ ತೆಗೆಯೋಣ, ಈ ಕಡೆ ಬರೀತೀನಿ, ಡೆಲ್ಟಾ ಎಮ್ ಈಸ್ ಈಕ್ವಲ್ ಟು n2/n1 ಮೈನಸ್ 1 ಅಪಾನ್ ಎ. ಓಕೆ, n2/n1 ಮೈನಸ್ 1 ಅಪಾನ್. ಸೊ ದಿಸ್ ಇಕ್ವೇಷನ್ ಏನು ಹೇಳುತ್ತೆ ನಮಗೆ, ಈ ಥಿನ್ ಲೆನ್ಸ್ ಅನ್ನೋದು ಏನಿದೆಯಲ್ಲ, ದ್ಯಾಟ್ ಥಿನ್ ಲೆನ್ಸ್ ಡಸ್ ನಾಟ್ ಡಿವಿಯೇಟ್ ದ ಲೈಟ್ ಮಚ್. ಅಂದರೆ ಥಿನ್ ಲೆನ್ಸ್ದಿಂದ ಡಿವಿಯೇಷನು ಅಷ್ಟೊಂದು ಜಾಸ್ತಿ ಆಗಲ್ಲ, ವೆರಿ ವೆರಿ ಮಿನಿಮಮ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಫಾರ್ ಥಿನ್ ಲೆನ್ಸಸ್, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಿಸಮ್ ಬಗ್ಗೆ ಇಷ್ಟೇ ಹೇಳಬೇಕಾಗಿರೋದು. ಆ್ಯಕ್ಚುಲಿ ಎಷ್ಟು ಸಿಲೆಬಸ್ ಎಷ್ಟಿದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಹೇಳಿದ್ದೀನಿ ನಾನು. ಸೊ ರಿಫ್ರಾಕ್ಷನ್ ಆಫ್ ಪ್ರಿಸಮ್ ಆಯಿತು, ಡಿವಿಯೇಷನ್ ಆಯಿತು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿವಿಯೇಷನ್ ಆಫ್ ಪ್ರಿಸಮ್ ಆಯಿತು. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್ ಆಲ್ ದ ಥಿಂಗ್ಸ್ ಹಿಯರ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವ್ರಾಪ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.